ನನಗಂತೂ ಅಮ್ಮ ಏನನ್ನುತ್ತೋ ಏನೋ ಅನ್ನಂಗೆ ಆಗ್ಬಿಟ್ಟೈತೆ ಮಾನವಕ್ಕ. ಏನನ್ನುತ್ತೋ ಬೈತೈತೋ ಏನೋ. ನೋಡು ಎಂಥ ಕೆಲಸ ಮಾಡ್ಕೊಬಿಟ್ಟೆ ಅಂತ. ಬೈತಾರೆ ಮತ್ತೆ ಸಿಟ್ಟು ಯಾರಿಗೆ ಬರೋಕ್ಕಿಲ್ಲ ಹೇಳು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತೇಳಿ ಯಾವ ತಂದೆ ತಾಯಿಗೆ ಆಸೆ ಇರಲ್ಲ. ಎಲ್ಲರೂ ಅದನ್ನೇ ಆಸೆ ಪಡೋದು. ಇವಾಗ ಚೆನ್ನಾಗಿದ್ರೆ ಯಾರು ಏನೂ ಮಾತಾಡಲ್ಲ. ಹಿಂಗೇನಾದರೂ ಸ್ವಲ್ಪ ಹಿಂಗೇನಾದರೂ ಎಡವಟ್ಟುಗಳು ಆದಾಗ್ಲೇ ಮಾತಾಡೋದು. ಅದಕ್ಕೆ ಮತ್ತೆ ನೀನೊಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಏನು ಮಾಡೋಕ್ಕಾಗುತ್ತೆ, ದುಡ್ಕಿ ಅಂತ ನಿರ್ಧಾರ ತಗೊಂಡ್ಮೇಲೆ ಏನು ಮಾಡೋಕ್ಕಾಗಲ್ಲ. ಈಗ ನಾನು ಚೆನ್ನಾಗಿರೋದಕ್ಕೆ ಯಾರು ಏನೂ ಮಾತಾಡಲ್ಲ. ಇವಾಗ ನಿನ್ನ ಜೀವನ ಸ್ವಲ್ಪ ಹಿಂಗಾಗಿರೋದಕ್ಕೆ ಮಾತಾಡ್ತಾರೆ ಅಷ್ಟೇ, ವ್ಯತ್ಯಾಸ, ಬೇರೆ ಇನ್ನೇನು ಇಲ್ಲ. ಈಗ ನಾವು ನಿರ್ಧಾರ ಮಾಡ್ಕೊಳ್ಳೋದು ಸರಿಯಾಗಿರಬೇಕು. ನಾವು ಯಾರನ್ನೂ ಮದುವೆ ಆದರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ನಾವು ಯೋಚನೆ ಮಾಡಬೇಕು. ನಾನು ಒಂದೇ ಯೋಚನೆ ಮಾಡಿದ್ದು, ನಾನು ಭೂವಿತ್ನ ಮದುವೆ ಆದರೆ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ನಾನು ಮದುವೆ ಆದೆ. ನನಗೆ ಗೊತ್ತಿತ್ತು ನಾನು ಹೆಂಗಿರ್ತೀನಿ, ಭೂವಿತ್ ಮದುವೆ ಆದರೆ ನಾನು ಭೂವಿತ್ ಇಬ್ಬರು ಹೆಂಗಿರ್ತೀವಿ ಅನ್ನೋದು ನಾನು ತುಂಬ ಆಲೋಚನೆ ಮಾಡಿ ನಾನು ಮದುವೆ ಆಗಿದ್ದು. ಅದಕ್ಕೆ ಇವತ್ತು ನಾನು ಚೆನ್ನಾಗಿದ್ದೀನಿ. ನಾವು ಅವತ್ತಿನ ದಿನ ಏನೈತೆ ಅದನ್ನು ನೋಡಬಾರ್ದು. ನಾವು ಮುಂದೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕು, ಯಾವುದೋ ಒಂದು ವಿಚಾರದಲ್ಲೇ ಆಗಿರ್ಬೋದು. ಹೌದು ಅಕ್ಕ, ಒಂದೇ ದಿವ್ಸಕ್ಕೆ ಮುಗಿಯ ಅಂತದಲ್ಲ. ಒಂದು ದಿವ್ಸಕ್ಕೆ ಮುಗಿಯ ಅಂತ ಅದಾಗಿದ್ರೆ ಬೇಡಪ್ಪ ಇವತ್ತು ಒಂದು ದಿನಕ್ಕೆ ಮುಗ್ದೋಗ್ಬಿಡುತ್ತೆ ಅಂತ ಅನ್ಕೋಬೋದು ನಾವು. ಆದರೆ ಒಂದು ದಿನಕ್ಕೆ ಮುಗ್ದೋಗೋ ಅಂಥದ್ದಲ್ಲ. ಮದುವೆ ಅನ್ನೋದು ಇದೆಯಲ್ಲ, ಭಾಳ ಜೀವನದಲ್ಲಿ ಒಂಥರ ಏನೋ ನಮಗೆ ತುಂಬ ಮುಖ್ಯವಾದದ್ದು ಮದುವೆ ಅನ್ನೋದು ನಮ್ಮ ಜೀವನದಲ್ಲಿ. ಅದು ನಾವು ಹೆಂಗೆ ನಿರ್ಧಾರ ಮಾಡ್ತೀವಿ ಹಂಗಿರುತ್ತೆ ನಮ್ಮ ಜೀವನ. ಒಂದು ದಿವಸ ಅವತ್ತಿಂದ ಏನಿದೆ ಅದನ್ನು ಖುಷಿ ನೋಡಬಾರ್ದು, ಅದು ನೆಮ್ಮದಿ ನೋಡಬಾರ್ದು. ಒಂದು ದಿವಸದ ನೆಮ್ಮದಿ ನೋಡಬಾರ್ದು. ನಾವು ಜೀವನ ಪರ್ಯಂತ ನಾವು ನೆಮ್ಮದಿಯಾಗಿರ್ತೀವಿ, ಸಂತೋಷವಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದು ನೋಡ್ಬೇಕು ಯಾರೇ ಆಗಲಿ. ಅದೊಂದು ನಿರ್ಧಾರ ತಗೋಬೇಕಾದ್ರೆ ನಾವು ಒಂದು ಸತಿ ನಿರ್ಧಾರ ಅನ್ನೋದು ಮಾಡಿದ್ದೀವಿ ಅಂತಂದರೆ ನಾವು ಜೀವನ ಪರ್ಯಂತ ಅದು ಏನೈತೆ ಅದನ್ನು ಅನುಭವಿಸ್ಕೊಂಡು ಹೋಗ್ಬೇಕು. ಏನು ಮಾಡೋಕ್ಕಾಗಲ್ಲ ಬಾ, ಆಗೋದಾಗ್ಬಿಟ್ಟೈತೆ. ನೋಡೋಣ ಅಮ್ಮ ಏನು ಅಂಬುತ್ತೆ ಅಂತೇಳಿ ನೋಡೋಣ. ನನಗಂತೂ ಬರೋದಕ್ಕೆ ಇಲ್ಲಿ ಅಂತ ಅನ್ನಿಸ್ತೈತೆ ಅಕ್ಕ. ಹಂಗೆಲ್ಲ ಏನೋ ಅನ್ಕೊಂಬಕ್ಕೆ ಹೋಗ್ಬಿಡ ಬಾ ತನ್ವಿ. ಅಮ್ಮನಿಗೂ ಏನೋ ಒಂಥರ ಧೈರ್ಯ, ನೀನು ಇಲ್ಲಿ ಇರೋದ್ರಿಂದನ ಏನೋ ಅಮ್ಮನಿಗೂ ಸ್ವಲ್ಪ ಸಮಾಧಾನ ಆದಂಗೆ ಆಗುತ್ತೆ. ಅವಪ್ಪ ಹಂಗೆ ಮಾಡಿರೋದು ಮರ್ತೋಗ್ಬಿಡುತ್ತೆ ಬಾ. ಅಮ್ಮನಿಗೆ ಅದೆಲ್ಲ ನೆನಪೇ ಬರಲ್ಲ. ಇದಕ್ಕೋಸ್ಕರ ಅಲ್ವಾ ನೀನು ಅತ್ತೆನೂ ಮಾವ ಬಂದು ಎಷ್ಟು ಕರೆದ್ರೂ ನೀನು ಯಾಕೆ ಬರಲಿಲ್ಲ ಅಂತ ಈಗ ಗೊತ್ತಾಗ್ತೈತೆ. ಹಿಂಗಾಗುತ್ತೆ ಅನ್ನೋದು ನಿನಗೆ ಮುಂಚೆನೇ ಗೊತ್ತಿತ್ತು ಅನ್ಸುತ್ತಲ್ವಾ ಮಾನ್ವಿತಾ? ನನಗೆ ಯಾಕೋ ನಮ್ಮಪ್ಪ ನಮ್ಮಮ್ಮ ಬಂದು ಕರೆದಾಗ ನನಗಿಷ್ಟ ಆಗಲಿಲ್ಲ. ಯಾಕಂದರೆ ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಏನು ಎಲ್ಲ ವಿಷಯ ನಾನು ತಿಳ್ಕೊಂಡಿದ್ನಲ್ಲ, ಅದಕ್ಕೆ ನನಗೆ ಬರೋದಕ್ಕೆ ಇಷ್ಟ ಆಗಲಿಲ್ಲ. ಇವಾಗ ಹಿಂಗೆಲ್ಲ ಆಗೈತೆ ಅನ್ನೋ ವಿಷಯ ಗೊತ್ತಾಯ್ತಾ, ಅದಕ್ಕೆ ಇವಾಗ ನಮ್ಮಮ್ಮ ಒಬ್ಬರೇ ಇರ್ತಾರೆ ಅನ್ನೋದು ಗೊತ್ತಾಯಿತು. ಜಯಜಿ ಎಲ್ಲ ವಿಷಯ ಫೋನ್ ಮಾಡಿ ಹೇಳಿದ್ರಲ್ಲ, ಅದಕ್ಕೆ ಇವಾಗ ಹೆಂಗೂ ನಮ್ಮ ತನ್ವಿಗೂ ಹಿಂಗಾಗ್ಬಿಟ್ಟೈತೆ. ನಮ್ಮಮ್ಮನ ಜೊತೆ ಸ್ವಲ್ಪ ದಿನ ತನ್ವಿ ಇದ್ಬಿಟ್ರೆ ನಮ್ಮಮ್ಮನೂ ನಮ್ಮ ತನ್ವಿ ಹೆಂಗೋ ಇರ್ತಾರೆ ಅಂತ ನಾನು ಹೆಂಗೋ ನೀನು ನನಗೆ ಸಹಾಯ ಮಾಡೋದ್ಕಂತೂ ಇಷ್ಟು ಧೈರ್ಯವಾಗಿದ್ದೀನಿ ಅಕ್ಕ. ಇಲ್ಲಾಂದರೆ ನನಗೆ ಧೈರ್ಯನೇ ಇರ್ತಿರ್ಲಿಲ್ಲ. ಏನು ಮಾಡ್ತೀನೋ ಏನೋ ಅಂತ ನನಗೆ ಅನ್ನಿಸ್ಬಿಟ್ಟಿತ್ತು. ಏನು ಮಾಡೋದು ಏನೋ ಹಿಂಗಾಯ್ತಲ್ಲಪ್ಪ ನನ್ನ ಜೀವನ ಅಂತೇಳಿ ನನಗೆ ಬೇಜಾರಾಗ್ಬಿಟ್ಟಿತ್ತು. ನೀನೇನಾದರೂ ನನ್ನ ಸಹಾಯಕ್ಕೆ ಬರಲಿಲ್ಲ ಅಂತಂದರೆ ನಾನು ಇಷ್ಟೊತ್ತಿಗೆ ಏನು ಆಗ್ತಾಯಿದ್ದೋ ಅಂತ ಅನ್ನಿಸ್ತೈತೆ ನನಗೇನೆ. ಏನಿಲ್ಲ ಬಾ, ಧೈರ್ಯವಾಗಿರಬೇಕು. ಏನೇ ಬರಲಿ ಜೀವನದಲ್ಲಿ ಧೈರ್ಯವಾಗಿ ಎದುರಿಸ್ಬೇಕು. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ನಾವು ಧೈರ್ಯವಾಗಿ ಎದುರಿಸಿದ್ರೆ ಏನು ಬೇಕಾದ್ರೂ ಗೆಲ್ಬೋದು. ಧೈರ್ಯ ಮುಖ್ಯ, ಧೈರ್ಯ ಇರಬೇಕು ಎಲ್ಲದಕ್ಕೂ. ಹೆಣ್ಮಕ್ಳಿಗೆ ಧೈರ್ಯ ಇರಬೇಕು. ಏನು ಬರಲಿ ಬಿಡು ನೋಡ್ಕೊಳ್ಳೋಣ ಅಂತ ಹೇಳಿ ತುಂಬ ನಾವು ಧೈರ್ಯವಾಗಿದ್ದರೆ ನಾವು ಎಲ್ಲದ್ರಾಗೂ ಸಕ್ಸಸ್ ಅನ್ನೋದು ಕಾಣ್ತೀವಿ, ಒಳ್ಳೇದಾಗುತ್ತೆ. ಅದನ್ನೇ ಏನೋ ಒಂದು ಸಣ್ಣ ಪುಟ್ಟದ್ದು ಸಮಸ್ಯೆ ಆಯಿತು ಅಂತ ಅದಕ್ಕೆ ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹೆಣ್ಣು ನೋಡೋದಕ್ಕೆ ಬಂದಾಗ ಬಂದಿದ್ದು ನೋಡು ಮನು. ಇವಾಗಲೇ ಬರ್ತಾ ಇರೋದು, ಬಂದೇ ಇಲ್ಲ, ಭಾಳ ದಿವಸ ಆಗ್ಬಿಡ್ತು. ಅದೇ ಹೆಣ್ಣು ನೋಡಕ್ಕೆ ಬಂದಾಗ ಬಂದಿದ್ದು, ಮತ್ತೆ ಇನ್ನೇನು ಮದುವೆ ಕ್ಯಾನ್ಸಲ್ ಅದು ಇದು ಅಂತೇಳಿ ಸಮಸ್ಯೆಗಳು ಶುರುವಾಯಿತು. ಅವಾಗ ಇನ್ನೇನು ಬರೋಕ್ಕಾಗಿಲ್ಲ. ಇನ್ನೆಲ್ಲೇ ಅದಕ್ಕೆ ಹೆಂಗೋ ಬಿಡು, ಇವಾಗಾದ್ರೂ ಬಂದಲ್ಲ. ಹೆಂಗೋ ನಮ್ಮ ಅಮ್ಮಗೆ ಇವಾಗ ಎಷ್ಟು ಖುಷಿ ಆಗುತ್ತೋ ನೋಡೋಣ, ಮಾತಾಡಿಸಿ ಇವಾಗ ಎಷ್ಟು ಸಂತೋಷ ಪಡುತ್ತೆ ಅಂತ ನೋಡೋಣ ನಮ್ಮಮ್ಮ. ಅಮ್ಮ ಅಮ್ಮ ಮನು ತನ್ವಿ ಬರ್ರಮ್ಮ ಬರ್ರಿ. ಯಾವಾಗ ಬಂದ್ರಿ? ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಗ್ತೈತೆ ಅಂದರೆ ನನಗಂತೂ ತುಂಬ ಖುಷಿ ಆಗ್ತೈತೆ. ಮನು ಬಾರಮ್ಮ, ಅಳಿಯಂದ್ರೆ ಬನ್ನಿ ಕೂತ್ಕೊ ಬನ್ನಿ. ನಿನ್ನ ಮನಸ್ಸಲ್ಲಿ ತುಂಬ ನೋವೈತೆ ಅಂತ ಗೊತ್ತು ಅಮ್ಮ, ಆದ್ರೂ ನಾವು ಬಂದಿದ್ದ ತಕ್ಷಣ ಎಷ್ಟು ನಿನ್ನ ನಗ್ನಗ್ತಾ ಮಾತಾಡಿಸ್ತಾ ಇದೆಯಾ ನೋಡು. ಹಿಂಗೆ ಮನಸ್ಸಲ್ಲಿ ತುಂಬ ದುಃಖ ಐತೆ, ತುಂಬ ನೋವಲ್ಲಿದೆಯಾ ಅಮ್ಮ ನೀನು. ಏನು ಮಾಡೋಕ್ಕಾಗುತ್ತಮ್ಮ, ಎಲ್ಲರ ಮನೆಯಾಗೂ ಇದ್ದಿದ್ದೇನೆ. ನಮ್ಮ ತನ್ವಿ ಮಾಡ್ಕೊಂಡಿರೋ ಬದುಕಿಗೆ ಹೋಗಿದ್ದು ಒಂಥರ ಚಿಂತೆ. ಆದರೆ ನಮ್ಮ ತನ್ವಿ ಜೀವನ ಹಾಳಾಯ್ತಲ್ಲಪ್ಪ ಅನ್ನೋದು ನನಗೆ ಅದೊಂಥರ ಚಿಂತೆ. ಹೋಗಿ ಹೋಗಿ ಎಂಥ ಕೆಲಸ ಮಾಡ್ಕೊಬಿಟ್ಟೆ ತನ್ವಿ ನೋಡು. ಹೋಗು.
ಬಿಡಿ ಅಕ್ಕ, ಹೋಗ್ಲಿ, ಏನೋ ಆಗೋದಾಗ್ಬಿಟ್ಟೈತೆ, ಇನ್ನೇನು ಮಾಡೋಕ್ಕಾಗುತ್ತೆ ಋತು ಅಕ್ಕ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತನ್ವಿಗೆ ಗೊತ್ತಿಲ್ಲ ಎಲ್ಲ ಹಿಂಗಾಗುತ್ತೆ ಅನ್ನೋದು. ಗೊತ್ತಿದ್ರೆ ಅವಳು ಯಾಕಕ್ಕ ಹಿಂಗೆ ಮಾಡೋಳು? ಹಿಂಗಾಗುತ್ತೆ ಅನ್ನೋದು ಅವಳಿಗೆ ಗೊತ್ತಿಲ್ಲ. ಯಾರಿಗೆ ತಾನೇ ಗೊತ್ತೇಳು? ಬಿಡಮ್ಮ, ನನಗೆ ಇವಾಗ ಅಪ್ಪ ಮಾಡಿರೋದೆಲ್ಲನ ನಮಗೆ ಗೊತ್ತಾಯಿತು. ನನಗೂ ತನ್ವಿಗಿಬ್ರಿಗೂ ಅಪ್ಪ ಏನು ಮಾಡಿದ್ರು ಏನು ಎತ್ತ ಪ್ರತಿಯೊಂದು ನಾವೆಲ್ಲ ವಿಷಯ ತಿಳ್ಕೊಂಡಿದ್ದೀವಿ. ಅದಕ್ಕೇ ಇವಾಗ ನಿನ್ನ ಜೊತೆಗೆ ತನ್ವಿ ಇರ್ತಾಳೆ ಸ್ವಲ್ಪ ದಿನ. ಅವನು ನಮ್ಮನ್ನು ಮಾತಾಡಿಸ್ಬೇಡ ಅಂತೇಳಿ ತುಂಬಾ ಜಗಳ ಮಾಡ್ತಾ ಇದ್ದ. ಅದಕ್ಕೇ ನಾವು ಬಾರಮ್ಮ ಅಂತೇಳಿ ಸುಮ್ಮನೆ ಕರ್ಕೊಂಡು ಬಂದ್ಬಿಟ್ವಿ. ನಮ್ಮ ಮನೇಲಿ ಇರೋಕ್ಕೆ ನಮ್ಮ ಲಾಸ್ಯನು ಮಾನಸ ಅವರಿಬ್ರು ಸಿಟ್ಟು ಮಾಡ್ಕೊಂತಾರೆ. ನಮ್ಮ ಭುವನ್ ಮತ್ತು ನಮ್ಮ ಶರತ್ ಇಬ್ರು ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ನಮ್ಮಮ್ಮನ ಹತ್ರ ಇರಲಿ ಅಂತೇಳಿ ಅದಕ್ಕೆ ಇಲ್ಲಿ ಕರ್ಕೊಂಬಂದೆ ಅಮ್ಮ. ಬಂದ್ರೆ ನಮ್ಮ ತನ್ವಿತಾ ಮನ್ವಿತಾ ಬರ್ರಿ, ಬಾರಪ್ಪ ಕುಕ ಬಬ್ಬುವಿತ್ ಪಾಪ, ಬಾರಪ್ಪ ಕುಕಳ್ರಿ. ಏನು ಮಾಡೋಣಮ್ಮ, ಹಿಂಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಹೆಂಗ ಬಿಡತ್ತ, ನೀವಿಬ್ರು ನಿಮ್ಮ ಅಜ್ಜಿ ಹತ್ರ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರ. ನಮ್ಮ ಅಜ್ಜಿ ಬರೋದ್ಕಂತೂ ಇವತ್ತು ಎಲ್ಲ ಕಂಡಿಡ್ದು ಎಲ್ಲ ಗೊತ್ತಾಗಂಗೆ ಮಾಡ್ತು. ಇಲ್ಲ ಅಂದಿದ್ರೆ ನಾನು ತುಂಬ ದಡ್ಡಿ ಆಗ್ಬಿಡ್ತಿದ್ದೆ. ಗೊತ್ತಿದ್ದು ಕೊಟ್ಟು ನಂಬ್ಕೊಂಡು ಕೂತ್ಕೊಂಡಿದ್ದೆ. ಏನು ಮಾಡೋಣ, ಹಂಗೆ ನಂಬಿಸ್ಬಿಟ್ಟಿದ್ರು. ನನ್ನ ಎಷ್ಟು ನಂಬಿಸಿದ್ರು ಅಂದರೆ ಅಷ್ಟು ನಂಬಿಸ್ಬಿಟ್ಟು ಹಿಂಗೆ ಮಾಡೋದ್ರು. ಏನು ಮಾಡೋಣಮ್ಮ, ಹಿಂಗೆ ಆಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತು? ನಾನೇನೋ ಬಿಡು ಅರ್ಥ ಮಾಡ್ಕೊಂಡಿರ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಪ್ರವೀಣ ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ. ನನಗೆ ಏನು ಹೇಳ್ಬೇಕು ಏನೋ ಪ್ರವೀಣನಿಗೆ ಹೇಳು. ಅರ್ಥ ಮಾಡ್ಕೊಂಡು ಚೆನ್ನಾಗಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಕಣಮ್ಮ. ಅವನಂತನ್ನ ನಾನು ಎಲ್ಲೂ ನೋಡಲಿಲ್ಲ. ಅಲ್ಲ, ನಾನೇನೋ ಅವನ ಬಗ್ಗೆ ಒಂದು ದೊಡ್ಡ ಗೌರವ ಇಟ್ಕೊಂಡಿದ್ದೆ. ಆದರೆ ಇಂಥ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ಬಿಡಿ ಹೋಗ್ಲಿ, ಬರ್ರಿ ಕೂತ್ಕೊಳ್ಳಪ್ಪ. ಹೆಂಗೋ ಬಂದಿದ್ದು ಖುಷಿ ಆಯಿತು ಕಣಮ್ಮ ಮಾನ್ವಿತಾ. ನೀವು ಬಂದ್ರಲ್ಲ, ನನಗೆ ಅದೇ ಖುಷಿ, ಅದೇ ನನಗೊಂಥರ ಸಂತೋಷ ಕಣಮ್ಮ. ಏನೋ ಎತ್ತ ಅಂತೇಳಿ ನಿಧಾನಮ್ಮ ಮಾತಾಡಿದ್ರಾತು. ಕೂಕಳ್ರಿ, ಹೆಂಗೋ ಇವಾಗಿನ ಬಂದಿದ್ರ. ತನ್ವಿ ನೋಡು, ಎಂಥ ಕೆಲಸ ಮಾಡ್ಕೊಂಡೆ. ಹೇಳಿದ್ರೆ ಕೇಳಲಿಲ್ಲಮ್ಮ ನೀನು. ನಾವು ಎಷ್ಟು ಬುದ್ಧಿ ಹೇಳಿದ್ವಿ ನಿನಗೆ, ಬೇಡಮ್ಮ ಬೇಡ, ಅವನು ಮದುವೆ ಆಗ್ಬೇಡ ಅಂತೇಳಿ ಎಷ್ಟೆಲ್ಲ ಹೇಳಿದ್ರು ನೀನು ಕೇಳ್ದಂಗೆ ನೋಡಿ ಇವತ್ತು ಆಗ್ಬಿಟ್ಟು ಎಂತ ಅನುಭವಿಸ್ಬೇಕು. ನಿಮ್ಮ ಅಮ್ಮನೂ ಅಷ್ಟೇ, ನಾನು ಹೇಳಿದ್ದ ಕೇಳ್ಬೇಕು. ನಾನು ಹೇಳಿದ್ದು ಕೇಳಲಿಲ್ಲ ಅಂತಂದರೆ ಯಾರು ಉದ್ಧಾರ ಆಗಲ್ಲ. ನಾನು ಹೇಳೋದು ಕೇಳಿದ್ರೆ ಮಾತ್ರ ಸ್ವಲ್ಪ ಏನೋ ಜೀವನದಾಗ ಮುಂದೆ ಬರ್ತೀರಾ, ಒಳ್ಳೇದಾಗುತ್ತೆ. ನಾನು ಹೇಳೋದನ್ನ ಕೇಳ್ಬೇಕಣಮ್ಮ. ನಾನು ಹೇಳ್ದೆ ತಾನೆ, ನೀನು ಈಗಮ್ಮ ನಿಮ್ಮ ಅಮ್ಮನ ಮಾತು ಕೇಳಬೇಡ, ನೀನು ಸುಮ್ಮನೆ ಒಳ್ಳೆ ಹುಡುಗನ ಮದುವೆ ಆಗಂತೆ ಅಂತೇಳಿ ಎಷ್ಟೆಲ್ಲ ಹೇಳಿದೆ. ಹೋಗಜ್ಜೆ ನಿನಗೆ ಗೊತ್ತಾಗಲ್ಲ ಅಂತಂದೆ. ಇವಾಗ ನೋಡಿ ಹೆಂಗಾಯ್ತು. ನಿಮ್ಮ ಅಮ್ಮನ ಹಂಗೇನೆ, ನಾನು ಹೇಳಕ್ಕೆ ಹೋದ್ರೆ ಆ ಕರಿಯಮ್ಮನ ಮನೆಗೆ ಕರ್ಕೊಂಡ್ಬಂದು ಇಕ್ಕೆ ಬಿಡ ಕಣೆ ಅಂತೇಳಿ ನಿಮ್ಮ ಅಮ್ಮಗೂ ನಾನು ಎಷ್ಟು ಹೇಳಿದೆ, ಕೇಳಲಿಲ್ಲ. ನಿಮ್ಮ ಅಮ್ಮನೂ ನೀವು ಅಜಯ್ ನಿನಗೆ ಗೊತ್ತಾಗಲ್ಲ ಸುಮ್ಕಿರು, ಅಜಯ್ ನಿನಗೆ ಗೊತ್ತಾಗಲ್ಲ ಸುಮ್ಕಿರು ಅಂತಂದ್ಲು. ಇವಾಗ ನೋಡಿ ಎಂಥ ಕೆಲಸ ಆಯ್ತು. ಅಲ್ಲ, ನೀನೇ ಯೋಚನೆ ಮಾಡಿ ಇವಾಗ ನೋಡಿ ಎಂಥ ಕೆಲಸ ಆಯಿತು ಅಂತ ನೀನೇ ಸ್ವಲ್ಪ ಯೋಚನೆ ಮಾಡು ಎಂಥದ್ದಾಯಿತು ಅಂತ. ಇವಾಗ ಹೆಂಗೋ ಉಳ್ಳ ಬರೋದು ಬಂದಿದ್ಯಾ, ಕೂತ್ಕೊಳ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ? ಯಾರಿಗೂ ಗೊತ್ತಿರಲ್ಲ ಬಿಡಜ್ಜಿ, ಹಿಂಗಾಗುತ್ತೆ ಅನ್ನೋದು ಯಾರಿಗೆ ಗೊತ್ತಿತ್ತು? ಏನೋ ನಾನು ಆ ಕರಿಯನ್ ಮದುವೆ ಆದರೆ ಚೆನ್ನಾಗಿರ್ತೀನಿ ಅಂತೇಳಿ ಯೋಚನೆ ಮಾಡಿದಾಳೆ ತನ್ವಿ. ಹೆಂಗ ಚೆನ್ನಾಗಿರ್ತೀನಲ್ಲ ಬಿಡು, ಮದುವೆ ಆಗೋಣ ಅಂತೇಳಿ ಆಸೆಪಟ್ಟು ಮದುವೆ ಆದ್ಲು. ಹಿಂಗೆ ಯಾವುದಾದ್ರೂ ಒಂದೊಂದು ಎಡವಟ್ಟುಗಳು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಂದಿರೋದೆಲ್ಲ ಸಹಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕಷ್ಟೆ. ಮಾನ್ವಿತಾ ತನ್ವಿತಾ ಇಬ್ರು ಬಂದಿದ್ದಾರೆ. ಮಾನ್ವಿತಾ ತುಂಬ ದಿನ ಮದುವೆ ಆದಾಗಿಂದ ಬಂದಿರಲಿಲ್ಲ ತವ್ರ ಮನೆಗೆ. ಇವಾಗ ಬಂದು ಏನೋ ಒಂಥರ ಇವಾಗ ಅವಳಿಗೂ ಸಮಾಧಾನ ಆಗುತ್ತೆ, ಋತುಗೂ ಸ್ವಲ್ಪ ಧೈರ್ಯ ಬಂದಂಗೆ ಆಗುತ್ತೆ. ಇವರು ಬಂದಿರೋದಕ್ಕೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇಷ್ಟೊತ್ತು ಗಂಟನ ಪ್ರವೀಣ ಹಿಂಗೆ ಮಾಡೋಗ್ಬಿಟ್ಟ ಅಂತ ತುಂಬ ಯೋಚನೆ ಮಾಡೋಳು. ಇವಾಗ ಇವ್ರು ಬಂದಿರೋದಕ್ಕೆ ಸ್ವಲ್ಪ ಇವಳಿಗೆ ಎಷ್ಟೋ ಸಮಾಧಾನ ಆಗುತ್ತೆ, ಧೈರ್ಯ ಬಂದಂಗೆ ಆಗುತ್ತೆ ಅಲ್ವಾ? ಯಾರಾದರೂ ಸ್ವಲ್ಪ ಜೊತೆಗಿದ್ರೆ ಎಷ್ಟು ಧೈರ್ಯ ಯಾರಿಗೇ ಆಗಲಿ. ಸ್ವಲ್ಪ ಜೊತೆಗಿದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿ, ಸುಮ್ಮನಿರು, ಏನು ಮಾಡೋಕ್ಕಾಗುತ್ತೆ, ಆಗೋದಾಗ್ಬಿಟ್ಟೈತೆ, ಧೈರ್ಯವಾಗಿರಬೇಕು ಅಂತೇಳಿ ಯಾರಿಗೇ ಆಗಲಿ, ನೊಂದಿರೋ ಅಂಥವ್ರಿಗೆ, ಹಾಗೆ ಕಷ್ಟದಲ್ಲಿರೋ ಅಂಥವ್ರಿಗೆ ಒಂದೆರಡು ನಾವು ಸಮಾಧಾನದ ಮಾತುಗಳು ಹೇಳಿದ್ರೆ ಎಷ್ಟೇ ಸ್ವಲ್ಪ ಸಮಾಧಾನ ಆಗುತ್ತೆ. ಅದು ಎಂಥದ್ದೇ ಆಗಿರಲಿ ನಾವು ಅವ್ರ ಮುಂದೆ ಅಯ್ಯೋ ಹಿಂಗಾಗ್ಬಿಡ್ತಲ್ಲ, ಹಿಂಗೆ ಆಯಿತು, ಅಯ್ಯೋ ನಿನ್ನ ಜೀವನ ಏನು ಹಿಂಗೆ ಅಂತ ಯಾವತ್ತೂ ಅನ್ನೋಕೆ ಹೋಗ್ಬಾರ್ದು ಯಾರಿಗೇ ಆಗಲಿ ಅಲ್ವಾ? ಅವರು ಸ್ವಲ್ಪ ಕಷ್ಟಾಗಿದ್ದಾರೆ, ಏನಾದರೂ ಸ್ವಲ್ಪ ನೋವಲ್ಲಿದ್ದಾರೆ ಅಂತಂದರೆ ಏನಾಗಲ್ಲ. ಇವತ್ತೆಲ್ಲ ನಾಳೆ ಒಳ್ಳೇದಾಗುತ್ತೆ. ಇವತ್ತು ಕಷ್ಟನಾ, ನಾಳೆ ನಿಮ್ಗೆ ಒಳ್ಳೇದಾಗುತ್ತೆ. ನಾಳೆ ಸುಖ ದೇವ್ರು ಕೊಟ್ಟೇ ಕೊಡ್ತಾನೆ, ನೆಮ್ಮದಿ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ. ದೇವ್ರು ಇದ್ದಾನೆ, ಭಗವಂತ ಕಾಪಾಡ್ತಾನೆ ನಿಮಗೆ ಅಂತೇಳಿ ನಾವು ಒಂದೆರಡು ಇಂಥ 4 ಸಮಾಧಾನದ ಮಾತು ಹೇಳ್ಬೇಕು ಅವ್ರ ಮುಂದೆ. ನೋವಲ್ಲಿರೋಂಥವ್ರಿಗೆ ಅಯ್ಯೋ ಅಪ್ಪ ಅಂತ ಅಂದ್ಕೊಂಡು ನಾವು ಅವ್ರ ಮುಂದೆಲೇ ಈ ಥರ ಹೇಳ್ಬಿಟ್ರೆ ಅವ್ರು ಇನ್ನೂ ಮ್ಯಾಕೆ ಎದ್ದೋಳು ಅಂತವ್ರು ಎದ್ದೋಳೋದೇ ಇಲ್ಲ, ಹಂಗಾಗ್ಬಿಡ್ತಾರೆ. ಅದಕ್ಕೆ ಅವ್ರು ಎಂಥವ್ರೇ ಆಗಿರಲಿ, ಹೆಂಗೆ ಇರಲಿ, ಎಂಥ ಕಷ್ಟದಲ್ಲೇ ಇರಲಿ, ಬಗೆಹರಿಯದಿಲ್ದಂಥದ್ದಾಗಿದ್ರೂ ಆಗುತ್ತೆ ಅಂತ ನಾವು ಅವ್ರಿಗೆ ಧೈರ್ಯ ತುಂಬಬೇಕು. ಆವಾಗ ಯಾವುದೇ ಒಂದು ಕೆಲಸನೇ ಆಗಲಿ ಖಂಡಿತ ಆಗುತ್ತೆ ಅಂತ
ಹೇಳೋಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ವೀಕ್ಷಕರು, ಯಾರಾದರೂ ಸ್ವಲ್ಪ ಹುಷಾರಿಲ್ಲ, ಏನೋ ಒಂದು ಸಮಸ್ಯೆ ಇದ್ದಾರೆ, ಏನಾಗಲ್ಲ, ಅದೇನಂತ ದೊಡ್ಡ ಕಾಯಿಲೆ ಅಲ್ಲ, ವಾಸಿ ಆಗುತ್ತೆ ಬಿಡು, ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ ಅಂತೇಳಿ ಈ ಥರದ ಧೈರ್ಯ ಹೇಳ್ಬೇಕು. ಯಾರಿಗೇ ಆಗಲಿ 4 ಸಮಾಧಾನದ ಮಾತೇಳಿ ಅವಾಗ ಅವ್ರ ಮನಸ್ಸಿಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾರೇ ಆಗಿರ್ಬೋದು, ಅವ್ರು ಎಂಥರೇ ಆಗಿರ್ಬೋದು, ಈ ಥರ ಅರ್ಥ ಮಾಡಿಕೊಂಡು ಈ ಥರ ಹೇಳ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.